ನಮಸ್ಕಾರ. ಇವತ್ತಿನ ಈ ಡೀಪ್ ಡೈವ್ ಅಂದ್ರೆ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಾವೆಲ್ಲರೂ ಈಗ ಒಂಥರ ವಿಚಿತ್ರವಾದ ಕಾಲಘಟ್ಟದಲ್ಲಿದ್ದೀವಿ ಅಲ್ವಾ? ಹೌದು, ಖಂಡಿತ. ಅಂದ್ರೆ ಕೈಯಲ್ಲಿರೋ ಒಂದೇ ಒಂದು ಚಿಕ್ಕ ಫೋನಿಂದ ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ಜೊತೆ ಕ್ಷಣಾರ್ಧದಲ್ಲಿ ಮಾತಾಡ್ಬೋದು. ನಾವು ಟೆಕ್ನಾಲಜಿ ಪ್ರಕಾರ ಹಿಂದಿಂದಿಗಿಂತಲೂ ಹೆಚ್ಚು ಕನೆಕ್ಟೆಡ್ ಆಗಿದ್ದೀವಿ. ನಿಜ. ಆದರೆ ವಾಸ್ತವ ಏನಂದ್ರೆ ಮನುಷ್ಯರು ಹಿಂದಿಂದಿಗಿಂತಲೂ ಹೆಚ್ಚು ಒಂಟಿತನನ ಅನುಭವಿಸ್ತಾ ಇದ್ದಾರೆ. ಫಿಸಿಕಲ್ ಆಗಿ ನಾವು ಹತ್ರ ಇದ್ರೂ ಮೆಂಟಲ್ ಆಗಿ ಮೈಲಿಗಟ್ಲೆ ದೂರ ಇದ್ದೀವಿ. ಇದು ಯಾಕೆ ಹೀಗಾಗ್ತಿದೆ? ಅದೇ ಒಂದು ದೊಡ್ಡ ವಿಪರ್ಯಾಸ. ಕರೆಕ್ಟ್. ಸೊ ಇದು ಯಾಕೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಗೆ ಸದ್ಗುರುಗಳ ಲೈಫ್ ಅಂಡ್ ಡೆತ್ ಇನ್ ಒನ್ ಬ್ರೆತ್ ಅನ್ನೋ ಪುಸ್ತಕದ ಮೂಲಗಳನ್ನು ತಗೊಂಡಿದ್ದೀವಿ. ನಮ್ಮ ಧ್ಯೇಯ ಸ್ಪಷ್ಟವಾಗಿದೆ. ಮನುಷ್ಯರು ಸಂತೋಷನ ಹುಡುಕೋ ಮನಸ್ಥಿತಿಯಿಂದ ತಮ್ಮೊಳಗಿನ ಆನಂದನ ವ್ಯಕ್ತಪಡಿಸೋ ಮನಸ್ಥಿತಿಗೆ ಬದಲಾದಾಗ ಸಂಬಂಧಗಳು ಹೇಗೆ ಸುಧಾರಿಸುತ್ತೆ ಅನ್ನೋದನ್ನು ನೋಡೋಣ. ಇದೊಂದು ಅದ್ಭುತವಾದ ವಿಷಯ. ನಾವು ಈ ಪುಸ್ತಕದ ಮೂಲಗಳನ್ನ ನೋಡಿದಾಗ ಲೇಖಕರು ನಮ್ಮ ಈ ಒಂಟಿತನಕ್ಕೆ ಒಂದು ಆಳವಾದ ಕಾರಣ ಕೊಡ್ತಾರೆ. ಏನು ಆ ಕಾರಣ? ಅವರ ಪ್ರಕಾರ ಈ ಎಲ್ಲದಕ್ಕೂ ಮೂಲ ಕಾರಣ ನಮ್ಮೊಳಗಿರೋ ಅಪೂರ್ಣತೆಯ ಭಾವನೆ, ಅಂದ್ರೆ ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್. ಅಂದ್ರೆ ನಮಗೆ ನಾವೇ ಪೂರ್ಣ ಅಲ್ಲ ಅಂತ ಅನ್ಸೋದಾ? ಹೌದು. ಮನುಷ್ಯರು ಯಾವಾಗ್ಲೂ ತಮ್ಮನ್ನ ತಾವು ಅಪೂರ್ಣ ಅಂತಲೇ ಭಾವಿಸ್ತಾರೆ. ಆ ಕೊರತೆನ ತುಂಬಿಕೊಳ್ಳೋಕೆ ಬೇರೊಬ್ಬ ವ್ಯಕ್ತಿನ, ವಸ್ತುನ ಅಥವಾ ಸಂಬಂಧನ ಬಳಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅಂದ್ರೆ ರಿಲೇಶನ್ಶಿಪ್ಗಳು ಹುಟ್ಟೋದೇ ಒಂದು ಹತಾಶೆಯಿಂದ ಅಂತಾನ? ಖಂಡಿತ. ಮನುಷ್ಯನಿಗೆ ಏನಾದ್ರೂ ಬೇಕು ಅನ್ನೋ ಆ ಮನಸ್ಥಿತಿಯಿಂದಾನೇ ಶುರುವಾಗುತ್ತೆ. ಅಂದ್ರೆ ನಾವೆಲ್ಲರೂ ಬೇರೆಯವರಿಂದ ಏನನ್ನಾದ್ರೂ ಪಡೆಯೋ ನಿರೀಕ್ಷೆಯಿಂದಲೇ ಸಂಬಂಧ ಕಟ್ಕೊಳ್ತೀವಿ. ಅದು ಇಮೋಷನಲ್ ಸಪೋರ್ಟ್ ಇರ್ಬೋದು, ಭದ್ರತೆ ಇರ್ಬೋದು, ಅಥವಾ ದೈಹಿಕ ಸಾಮೀಪ್ಯ ಇರ್ಬೋದು. ಕರೆಕ್ಟ್. ಆದ್ರೆ ಹೀಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಕಾಮನ್ ಅಲ್ವಾ? ನಮ್ಮತ್ರ ಇಲ್ಲದನ್ನ ಬೇರೆಯವರಿಂದ ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪೇನಿದೆ? ನೋಡಿ, ಇದು ತಪ್ಪು ಒಪ್ಪು ಅನ್ನೋ ಪ್ರಶ್ನೆ ಅಲ್ಲ. ಆ ನಿರೀಕ್ಷೆಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಮೆಕ್ಯಾನಿಸಮ್ನ ನಾವು ಅರ್ಥ ಮಾಡ್ಕೋಬೇಕು. ಹೇಗೆ ಕೆಲಸ ಮಾಡುತ್ತೆ ಅದು? ಪೂರ್ಣತೆನ ನೀಗಿಸೋಕೆ, ಬೇರೆಯವರಿಂದ ಸಂತೋಷನ ಹೀರೋಕೆ ಅಂದ್ರೆ ಸ್ಕ್ವೀಸ್ ಔಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಸ್ಕ್ವೀಸ್ ಔಟ್ ಮಾಡೋದಾ? ಹೌದು. ಇದು ಹೇಗಿರುತ್ತೆ ಅಂದ್ರೆ, ನನ್ನತ್ರ ಸಂತೋಷ ಇಲ್ಲ, ಹಾಗಾಗಿ ನೀನು ನನ್ನನ್ನ ಖುಷಿಯಾಗಿಡೋ ಜವಾಬ್ದಾರಿ ತಗೋಬೇಕು ಅನ್ನೋ ನಿರಂತರ ಒತ್ತಾಯ. ಇದು ರಿಲೇಶನ್ಶಿಪ್ ಅಲ್ಲಿ ತುಂಬಾ ದೊಡ್ಡ ಭಾರ ಆಗುತ್ತೆ ಅಲ್ವಾ? ಖಂಡಿತ. ಮನುಷ್ಯರ ನಿರೀಕ್ಷೆಗಳು ಎಷ್ಟು ಅಸ್ಥಿರವಾಗಿರುತ್ತೆ ಅಂದ್ರೆ, ಲೇಖಕರು ಇಲ್ಲಿ ಒಂದು ತಮಾಷೆಯಾದ ಮಾತು ಹೇಳ್ತಾರೆ. ನೀವು ಸಾಕ್ಷಾತ್ ದೇವರನ್ನೇ ಮದುವೆ ಆದ್ರೂ ಅವರು ಕೂಡ ನಿಮ್ಮ ನಿರೀಕ್ಷೆನ ಹುಸಿಗೊಳಿಸ್ತಾರೆ ಅಂತ. ಖಂಡಿತವಾಗ್ಲು. ಯಾಕಂದ್ರೆ ನಮ್ಮ ನಿರೀಕ್ಷೆಗಳು ಕ್ಷಣ ಕ್ಷಣಕ್ಕೂ ಬದಲಾಗ್ತಾನೇ ಇರುತ್ತೆ. ಹೌದು, ಅದೇ ಅಸ್ಲಿ ಪ್ರಾಬ್ಲಮ್. ಇದನ್ನ ಕೇಳಿದ್ರೆ ನನಗೊಂದು ಆಲೋಚನೆ ಬರ್ತಿದೆ. ಈ ಹಳೆ ಕಾಲದ ಅಂದ್ರೆ 1940s ದಶಕದ ಕಾರುಗಳು ನೆನಪಾಗುತ್ತೆ. ಕಾರುಗಳಾ? ಹೇಗೆ? ಆ ಕಾಲದ ಕಾರುಗಳನ್ನ ಸ್ಟಾರ್ಟ್ ಮಾಡೋಕೆ ಇಬ್ರು ಬೇಕಿತ್ತು. ಬೆಳಗ್ಗೆ ಎದ್ದು ಅದನ್ನ ಹಿಂದಿನಿಂದ ಪುಷ್ ಸ್ಟಾರ್ಟ್ ಮಾಡ್ಬೇಕಿತ್ತು, ಗೊತ್ತಾ? ಹೌದು, ತಳ್ಬೇಕಿತ್ತು. ಆದ್ರೆ ಇವತ್ತಿನ ಮಾಡರ್ನ್ ಕಾರುಗಳನ್ನ ನೋಡಿ, ಒಂದೇ ಒಂದು ಬಟನ್ ಒತ್ತಿದ್ರೆ ಸಾಕು, ಸೆಲ್ಫ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ಆದರೆ ನಮ್ಮ ಆಂತರಿಕ ಸಂತೋಷದ ವಿಚಾರಕ್ಕೆ ಬಂದ್ರೆ, ಆ ಮನುಷ್ಯ ಮಾತ್ರ ಇನ್ನೂ ಆ ಹಳೆಯ ಪುಷ್ ಸ್ಟಾರ್ಟ್ ಕಾರಂತರಾನೇ ಇದ್ದಾನೆ ಅನ್ಸುತ್ತೆ. ನಿಜ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಸಂತೋಷನ ಸ್ಟಾರ್ಟ್ ಮಾಡೋಕೆ ಯಾರಾದರೂ ಬಂದು ಪುಷ್ ಮಾಡಬೇಕು, ನಮ್ಮನ್ನು ಹೊಗಳ್ಬೇಕು, ಪ್ರೀತಿಸ್ಬೇಕು. ನಾವ್ಯಾಕಿನ್ನೂ ಸೆಲ್ಫ್ ಸ್ಟಾರ್ಟ್ ಆಗಿಲ್ಲ? ಈ ಪುಷ್ ಸ್ಟಾರ್ಟ್ ಕಾರಿನ ರೂಪಕ ಇದೆಯಲ್ಲ, ಇದು ನಮ್ಮ ಇಂದಿನ ಪರಿಸ್ಥಿತಿಗೆ ಕನ್ನಡಿ ಹಿಡಿದ ಹಾಗಿದೆ. ನಮ್ಮ ಸಂತೋಷ ಸೆಲ್ಫ್ ಸ್ಟಾರ್ಟ್ ಆಗದೇ ಇರೋದ್ರಿಂದಲೇ ಬಹುತೇಕ ಸಂಬಂಧಗಳು ಜಗಳದ ಗೂಡಾಗುತ್ತೆ. ನಿರೀಕ್ಷೆಗಳ ಭಾರ ಜಾಸ್ತಿ ಆಗುತ್ತಲ್ವಾ? ಹೌದು. ಇನ್ನೊಬ್ರ ಮೇಲೆ ನಿರೀಕ್ಷೆನ ಹೇರ್ತಾ ಹೋದಂತೆ ಆ ಭಾರ ಹೊರಲು ಯಾರಿಗೂ ಸಾಧ್ಯ ಆಗಲ್ಲ. ಇದನ್ನ ವಿವರಿಸೋಕೆ ಪುಸ್ತಕದಲ್ಲಿ ಜಾಕ್ ಮತ್ತೆ ಜಿಲ್ ಅವರ ಒಂದು ಕಥೆ ಇದೆ. ತುಂಬಾ ತಮಾಷೆಯಾಗಿದೆ. ಹೌಲಾ? ಏನದ ಕಥೆ? ಜಾಕ್ ಮತ್ತೆ ಜಿಲ್ ಒಟ್ಟಿಗೆ ಒಂದು ಬೆಟ್ಟ ಹತ್ತಿರ್ತಾರೆ. ಜಾಕ್ನ ಒಂದು ಕೈಯಲ್ಲಿ ಬಕೆಟ್ ಇರುತ್ತೆ, ಕಂಕುಳಲ್ಲಿ ಒಂದು ಕೋಳಿ ಇರುತ್ತೆ. ಓಕೆ, ಬಕೆಟ್, ಕೋಳಿ. ಇನ್ನೊಂದು ಕೈಯಲ್ಲಿ ಹಾರೆ ಅಂದ್ರೆ ಆ ಪಿಚ್ ಫೋರ್ಕ್ ಇರುತ್ತೆ. ಮತ್ತೆ ಆ ಹಾರೆಗೆ ಕಟ್ಟಿದ ಹಗ್ಗದ ತುದಿಯಲ್ಲಿ ಒಂದು ಮೇಕೆ ಇರುತ್ತೆ. ಅಬ್ಬಾ, ಎರಡೂ ಕೈಯೂ ಫುಲ್ ಬ್ಯುಸಿ ಆಗಿದೆ. ಹೌದು. ಆಗ ಜಿಲ್ ಇದ್ದಕ್ಕಿದ್ದಂತೆ, ನನ್ಗೆ ಭಯ ಆಗ್ತಿದೆ, ನೀನು ನನ್ ಮೇಲೆ ದೌರ್ಜನ್ಯ ಮಾಡಬಹುದು ಅಂತಾಳೆ. ಅದೆಪ್ಪಡಿ ಸಾಧ್ಯ? ಅವನ ಕೈಗಳೆಲ್ಲ ಬ್ಲಾಕ್ ಆಗಿದೆಯಲ್ಲ. ಅದೇ ಜಾಕ್ ಕೂಡ ಕೇಳ್ತಾನೆ, ಅದೆಪ್ಪಡಿ ಸಾಧ್ಯ, ನನ್ನ ಎರಡೂ ಕೈ ಭರ್ತಿಯಾಗಿದೆಯಲ್ಲ ಅಂತ. ಅದಕ್ಕೆ ಜಿಲ್ ಏನ್ ಹೇಳ್ತಾಳೆ ಗೊತ್ತಾ? ಏನ್ ಹೇಳ್ತಾಳೆ? ಅದೇ, ನೀನು ಆ ಹಾರೆನ ನೆಲಕ್ಕೆ ಚುಚ್ಚಿ ಅದಕ್ಕೆ ಮೇಕೆನ ಕಟ್ಟಿ ಕೋಳಿನ ಕೆಳಗಿಟ್ಟು ಅದ್ರ ಮೇಲೆ ಬಕೆಟ್ ಮುಚ್ಚಿಬಿಡ್ಬೋದಲ್ವಾ ಅಂತಾಳೆ. ಓ ಮೈ ಗಾಡ್! ಅಂದ್ರೆ
ಆತ ವಾಸ್ತವದಲ್ಲಿ ಏನೂ ಮಾಡಿಲ್ಲ, ಆದರೂ ಆಕೆಯ ಮನಸ್ಸಿನಲ್ಲಿರೋ ಅಭದ್ರತೆ ಆತನನ್ನ ಅಪಾಯಕಾರಿಯಾಗಿ ಬಿಂಬಿಸ್ತಾ ಇದೆ. ಖಂಡಿತ. ನಿರೀಕ್ಷೆ ಮತ್ತೆ ಭಯಗಳು ಹೇಗೆ ನಮ್ಮ ಭವಿಷ್ಯನ ಊಹಿಸಿ ನಮ್ಮ ವರ್ತಮಾನನ ಹಾಳ್ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ನಿಜ, ಎರಡು ಜೀವಗಳು ಒಂದೇ ಮನೆಯಲ್ಲಿದ್ರೂ ಅವರ ನಿರೀಕ್ಷೆಗಳು ಬೇರೆ ಬೇರೆ ಸ್ಪೀಡಲ್ಲಿ ಹೋಗ್ತಿರುತ್ತೆ. ಬಹುಶಃ ಇದೇ ಕಾರಣಕ್ಕೆ ಇವತ್ತಿನ ದಿನಗಳಲ್ಲಿ ಗಂಡ ಹೆಂಡ್ತಿ ನಡುವೆ ಆ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋ ಯುದ್ಧ ನಡೀತಿರೋದು. ಹೌದು. ಈ ನಿರೀಕ್ಷೆಯ ಭಾರದಿಂದ ಹೊರಬರಬೇಕು ಅಂದ್ರೆ ನಾವು ಬೇರೆಯವರಿಂದ ಪಡೆಯೋ ಮನಸ್ಥಿತಿನ ಬಿಡಬೇಕು. ನಮ್ಮನ್ನೇ ನಾವು ಒಂದು ಕೊಡುಗೆಯಾಗಿ ಅಂದ್ರೆ ಆಫರಿಂಗ್ ಆಗಿ ಬದಲಾಯಿಸ್ಕೋಬೇಕು ಅಂತ ಮೂಲಗಳು ಹೇಳುತ್ತೆ. ಆಫರಿಂಗ್ ಆಗಿ ಬದಲಾಗೋದಾ? ಆದ್ರೆ ಇಂದಿನ ಸಮಾಜದಲ್ಲಿ ಇದು ತುಂಬಾ ಕಷ್ಟ ಆಗ್ತಿದೆ ಅಲ್ವಾ? ನಿಜ. ಯಾಕಂದ್ರೆ ನಾವು ಎಷ್ಟೊಂದು ಎಕ್ಸ್ಕ್ಲೂಸಿವ್ ಆಗಿ ಅಂದ್ರೆ ಪ್ರತ್ಯೇಕವಾಗಿ ಬದುಕೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ. ನಮ್ಮ ಫೋನ್ಗಳು, ಟಿವಿಗಳೇ ನಮ್ಮ ಪಕ್ಕದಲ್ಲಿ ಕುಳಿತಿರೋ ಮನುಷ್ಯರಿಗಿಂತ ಹೆಚ್ಚು ಆಪ್ತ ಆಗ್ಬಿಟ್ಟಿದೆ. ಕರೆಕ್ಟ್. ಈ ಪ್ರತ್ಯೇಕತೆಯೇ ಮನುಷ್ಯನನ್ನ ಹಿಂದೆಂದಿಗಿಂತಲೂ ಹೆಚ್ಚು ಡಿಪ್ರೆಷನ್ಗೆ ದೂಡ್ತಾ ಇರೋದು. ಎಲ್ಲಾ ಇದ್ರೂ ನಾವು ಖಿನ್ನತೆಯಲ್ಲಿದ್ದೀವಿ. ಯಾಕಂದ್ರೆ ನಮ್ಮ ಸುತ್ತ ನಾವೇ ಗೋಡೆ ಕಟ್ಕೊಂಡಿದ್ದೀವಿ. ಒಂದ್ ನಿಮಿಷ, ಇಲ್ಲಿ ನನಗೊಂದು ಡೌಟ್ ಇದೆ. ಪುಸ್ತಕದಲ್ಲಿ ಈ ಡಿಪ್ರೆಷನ್ಗೆ ಪರಿಹಾರವಾಗಿ ಒಳಗೊಳ್ಳುವಿಕೆ ಅನ್ನೋ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅಲ್ವಾ? ಹೌದು, ಒಳಗೊಳ್ಳುವಿಕೆ. ಎಲ್ಲರೂ ನಮ್ಮೋರು ಅಂತ ಒಳಗೊಳ್ಬೇಕು ಅನ್ನೋದು ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಹೇಳಿ. ಕಾರ್ಪೊರೇಟ್ ಆಫೀಸಲ್ಲಿ ಅಥವಾ ನಮಗೆ ಮೋಸ ಮಾಡೋ ಟಾಕ್ಸಿಕ್ ಜನರ ಜೊತೆ ಯಾವುದೇ ಕಂಡೀಷನ್ಸ್ ಇಲ್ಲದೆ ಈ ಒಳಗೊಳ್ಳುವಿಕೆನ ಫಾಲೋ ಮಾಡಿದ್ರೆ ಅವ್ರು ನಮ್ಮನ್ನ ದುರುಪಯೋಗ ಮಾಡ್ಕೊಳ್ಳಲ್ವಾ? ಇದು ತುಂಬಾ ಪ್ರಮುಖವಾದ ಪ್ರಶ್ನೆ. ಹೌದಲ್ವಾ? ಟಾಕ್ಸಿಕ್ ಜನರನ್ನ ಒಳಗೊಳ್ಳೋದು ಹೇಗೆ ಸಾಧ್ಯ? ಲೇಖಕರು ಇಲ್ಲಿ ಒಳಗೊಳ್ಳುವಿಕೆ ಅಂತ ಹೇಳ್ತಿರೋದು ನಾವು ಹೊರ ಜಗತ್ತಿನಲ್ಲಿ ತಗೊಳ್ಳೋ ವ್ಯಾವಹಾರಿಕ ನಿರ್ಧಾರಗಳ ಬಗ್ಗೆ ಅಲ್ಲ. ಅದು ನಮ್ಮ ಆಂತರಿಕ ಅನುಭವದ ಬಗ್ಗೆ. ಆಂತರಿಕ ಅನುಭವನಾ? ಸ್ವಲ್ಪ ವಿವರಿಸ್ತೀರಾ? ಟಾಕ್ಸಿಕ್ ವ್ಯಕ್ತಿಗಳನ್ನ ಒಳಗೊಳ್ಳೋದು ಅಂದ್ರೆ ಅವರು ಮಾಡೋ ತಪ್ಪುಗಳನ್ನ ಸುಮ್ನೆ ಸಹಿಸ್ಕೊಳ್ಳೋದು ಅಥವಾ ಶೋಷಣೆಗೆ ಒಳಗಾಗೋದು ಅಂತ ಅಲ್ಲ. ಮತ್ತೇನದು? ಒಳಗೊಳ್ಳುವಿಕೆ ಅಂದ್ರೆ ಆ ವ್ಯಕ್ತಿಯ ಮೇಲಿನ ಸಿಟ್ಟು ಅಥವಾ ದ್ವೇಷದಿಂದ ನಮ್ಮ ಒಳಗಡೆನೆ ಒಂದು ಇಂಟರ್ನಲ್ ಫ್ರಿಕ್ಷನ್ ಅಂದ್ರೆ ಆಂತರಿಕ ಘರ್ಷಣೆ ಸೃಷ್ಟಿ ಮಾಡ್ಕೊಳ್ದೆ ಇರೋದು. ಓಕೆ, ಅಂದ್ರೆ ಫಿಸಿಕಲ್ ಆಗಿ ನಾವು ಸೇಫ್ ಆಗಿರೋಕೆ ಬೌಂಡ್ರೀಸ್ ಹಾಕ್ಕೊಳ್ಬೋದು. ಖಂಡಿತ. ಆಫೀಸಲ್ಲಿ ಕಠಿಣ ನಿರ್ಧಾರಗಳನ್ನ ತಗೊಳ್ಬೋದು, ಆದ್ರೆ ಮೆಂಟಲ್ ಆಗಿ ಅವರು ಕೂಡ ಈ ಸೃಷ್ಟಿಯ ಒಂದು ಭಾಗ, ಅವರ ಹಿನ್ನೆಲೆ ಅವರನ್ನ ಆ ರೀತಿ ಮಾಡಿದೆ ಅಂತ ಒಪ್ಕೊಳ್ಳೋದು. ಓಹೋ, ಈಗ ಅರ್ಥ ಆಯ್ತು. ಅಂದ್ರೆ ಇನ್ಕ್ಲೂಸಿವ್ನೆಸ್ ಅನ್ನೋದು ಒಂದು ಇಂಟರ್ನಲ್ ಸ್ಟೇಟ್. ಹೊರಗಡೆ ನಾವು ಬುದ್ಧಿವಂತಿಕೆಯಿಂದಲೇ ವ್ಯವಹಾರ ಮಾಡಬೇಕು, ಆದ್ರೆ ಒಳಗಡೆ ನಮ್ಮ ಖುಷಿಯ ಕೀಲಿನ ಬೇರೆಯವರ ಕೈಗೆ ಕೊಡಬಾರದು. ಸರಿಯಾಗಿ ಹೇಳಿದ್ರಿ. ಇದನ್ನ ನಿಸರ್ಗದ ನಿಯಮದಲ್ಲಿ ನೋಡಿ, ಒಂದು ಹೂ ಅರಳಿದಾಗ ದುಂಬಿಗಳು ತಾವಾಗೆ ಬರುತ್ತೆ. ಹೌದು. ಹೂ ದುಂಬಿಗಳನ್ನ ಕರೆಯೋಕ್ ಹೋಗಲ್ಲ, ಅವುಗಳಿಗಾಗಿ ಕಾಯ್ತಾ ಕೂರಲ್ಲ. ಹೂವಿನ ಸ್ವಭಾವನೆ ಅಳಲುವುದು. ಆಹಾ, ಎಂಥ ಅದ್ಭುತವಾದ ಹೋಲಿಕೆ. ಅದೇ ರೀತಿ ನಮ್ಮ ಆನಂದ ಸೆಲ್ಫ್ ಸ್ಟಾರ್ಟ್ ಆದಾಗ ನಾವು ಬೇರೆಯವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಜಸ್ಟ್ ನಮ್ಮೊಳಗಿನ ಆನಂದನ ಶೇರ್ ಮಾಡ್ತೀವಿ ಅಷ್ಟೇ. ನಿಜ. ಇದಕ್ಕೊಂದು ಸುಂದರವಾದ ಟ್ಯಾಕ್ಸಿ ಡ್ರೈವರ್ ಉದಾಹರಣೆ ಇದೆ ಪುಸ್ತಕದಲ್ಲಿ. ಹೌದಾ? ಏನದು? ಟ್ಯಾಕ್ಸಿಯಲ್ಲಿ ಹೋಗೋ ಆ 10 ನಿಮಿಷದಲ್ಲಿ ಡ್ರೈವರ್ನ ಕೇವಲ ಒಂದು ಮಷೀನ್ ತರ ನೋಡ್ದೆ ನಮ್ಮದೇ ವ್ಯಕ್ತಿ ಅನ್ನೋ ಹಾಗೆ ಪ್ರೀತಿಯಿಂದ ಮಾತಾಡಿಸಿದ್ರೆ ಆತ ತನ್ನ ಇಡೀ ಕಥೆನ ಹೇಳ್ತಾನೆ. ಹೌದು. ಅಲ್ಲಿ ಯಾವ ಎಕ್ಸ್ಪೆಕ್ಟೇಷನ್ ಇರಲ್ಲ. ಕರೆಕ್ಟ್. ಆದ್ರೂ ಆ ಕ್ಷಣ ಎಷ್ಟು ಆನಂದದಾಯಕ ಆಗಿರುತ್ತೆ ಅಲ್ವಾ? ಖಂಡಿತ. ಅದೇ ರೀತಿ ಜೈಲ್ನಲ್ಲಿರೋ ಕೈದಿಗಳ ಉದಾಹರಣೆ ಕೂಡ ಇದೇ ಲಾಜಿಕ್ ಮೇಲೆ ಇದೆ ಅನ್ಸುತ್ತೆ. ಹೌದು. ಲೇಖಕರು ಜೈಲಿಗೆ ಹೋದಾಗ ಆ ಕೈದಿಗಳಿಂದ ಯಾವುದೇ ಬದಲಾವಣೆನ ನಿರೀಕ್ಷೆ ಮಾಡಲ್ಲ. ಕೇವಲ ಒಂದು ಜಾಯ್ಫುಲ್ ಪ್ರೆಸೆನ್ಸ್ ಆಗಿ, ಆನಂದದ ಉಪಸ್ಥಿತಿಯಾಗಿ ಅಲ್ಲಿ ಸಮಯ ಕಳೆಯುತ್ತಾರೆ. ಆಗ ಆ ಕೈದಿಗಳು ಕೂಡ ಎಷ್ಟೋ ಪ್ರೀತಿಯಿಂದ ಸ್ಪಂದಿಸ್ತಾರೆ. ಅಂದ್ರೆ ಬೇರೆಯವರನ್ನ ಬದಲಾಯಿಸ್ತೀನಿ ಅನ್ನೋ ಹಠ ಬಿಟ್ಟು ನಾವೇ ಆನಂದದ ಮೂಲ ಆದಾಗ ಇಡೀ ವಾತಾವರಣನೇ ಚೇಂಜ್ ಆಗುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಫಿಸಿಕಲ್ ಆಗಿ ನಾವು ಬೇರೆ ಬೇರೆ ಇದ್ದೀವಿ. ಈ ಒಂದಾಗಿರುವಿಕೆನ, ಆ ಕನೆಕ್ಷನ್ನ ನಾವು ಪ್ರಾಕ್ಟಿಕಲ್ ಆಗಿ ಫೀಲ್ ಮಾಡೋದು ಹೇಗೆ? ಇಲ್ಲಿ ಲೇಖಕರು ಆಧ್ಯಾತ್ಮ ಮತ್ತೆ ಆಧುನಿಕ ವಿಜ್ಞಾನನ ತುಂಬಾ ಚೆನ್ನಾಗಿ ಲಿಂಕ್ ಮಾಡ್ತಾರೆ. ಆಲ್ಬರ್ಟ್ ಐನ್ಸ್ಟೈನ್ ಅವರ E=mc² ನೆನ್ಪಿದ್ಯಾ? ಹೌದು. ಭೌತಶಾಸ್ತ್ರದ ಸಮೀಕರಣ. ಹೌದು. ಆ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರೆ ಇಡೀ ಬ್ರಹ್ಮಾಂಡ ಮಾಡಲ್ಪಟ್ಟಿರೋದು ಒಂದೇ ಶಕ್ತಿಯಿಂದ, ಅಂದ್ರೆ ಒನ್ ಎನರ್ಜಿಯಿಂದ. ಇಲ್ಲಿರೋದು, ಅಲ್ಲಿರೋದು, ಮನುಷ್ಯ, ಪ್ರಾಣಿ ಎಲ್ಲವೂ ಆ ಒಂದೇ ಶಕ್ತಿಯ ಬೇರೆ ಬೇರೆ ರೂಪಗಳು ಅಷ್ಟೇ. ಓಕೆ.
ಸೈನ್ಸ್ ಪ್ರಕಾರ ಎಲ್ಲವೂ ಒಂದೇ ಎನರ್ಜಿ ಇರಬಹುದು. ಆದರೆ ದಿನನಿತ್ಯದ ಬದುಕಿನಲ್ಲಿ ನನ್ನ ಕಣ್ಣಿಗೆ ನನ್ನ ಬಾಸ್ ಬೇರೆ ವ್ಯಕ್ತಿಯಾಗಿ ಕಾಣ್ತಾನೆ, ನನ್ನ ಫ್ರೆಂಡ್ ಬೇರೆಯಾಗಿ ಕಾಣ್ತಾನೆ ಅಲ್ವಾ? ಹೌದು, ನಮ್ ಕಣ್ಣಿಗೆ ಹಾಗೆ ಕಾಣುತ್ತೆ. ನಮ್ಮ ಸೆನ್ಸಸ್ ಈ ಪ್ರತ್ಯೇಕತೆನ ತೋರಿಸ್ತಾ ಇರಬೇಕಾದ್ರೆ ಈ ಒಂದಾಗಿರುವಿಕೆನ ನಮ್ಮ ಆಫೀಸಲ್ಲಿ, ಮನೆಯಲ್ಲಿ ಬೇರೆಯವ್ರನ್ನ ಮ್ಯಾನೇಜ್ ಮಾಡೋಕೆ ಹೇಗ್ ಬಳಸೋದು? ವಾಸ್ತವ ಏನಂದ್ರೆ ನಾವು ಮನುಷ್ಯರನ್ನ ಮ್ಯಾನೇಜ್ ಮಾಡೋಕ್ ಹೋದಾಗ್ಲೇ ಎಲ್ಲಾ ಪ್ರಾಬ್ಲಮ್ ಶುರು ಆಗೋದು. ಓ, ಮ್ಯಾನೇಜ್ ಮಾಡಬಾರ್ದಾ? ಖಂಡಿತ ಇಲ್ಲ. ಮನುಷ್ಯರು ಮ್ಯಾನೇಜ್ ಆಗೋಕೆ ಇಷ್ಟಪಡಲ್ಲ. ಅವರು ಪ್ರೀತಿಸಲ್ಪಡ್ಲು, ಒಳಗೊಳ್ಳಲ್ಪಡ್ಲು ಇಷ್ಟಪಡ್ತಾರೆ. ನಮ್ಮ ಪಂಚೇಂದ್ರಿಯಗಳು ನಾವು ಬದುಕುಳಿಯೋಕೆ ಪ್ರತ್ಯೇಕತೆ ಸೃಷ್ಟಿ ಮಾಡುತ್ತೆ, ನಿಜ. ಆದ್ರೆ ಯೋಗ ವಿಜ್ಞಾನದ ಪ್ರಕಾರ ಅದನ್ನ ಮೀರಿ ನಿಲ್ಲೋದೇ ನಿಜವಾದ ಬುದ್ಧಿವಂತಿಕೆ. ಅಂದ್ರೆ ಜನರನ್ನ ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು ಅಂತೀರಾ? ಹೌದು. ಪುಸ್ತಕದಲ್ಲಿ ಒಂದು ಸಖತ್ ಜೋಕ್ ಇದೆ ಗೊತ್ತಾ? ಹೇಳಿ. ಒಬ್ಬ ವ್ಯಕ್ತಿ ಯೋಗ ಪ್ರೋಗ್ರಾಂ ಮುಗಿಸಿ ಬಂದು ಹೇಳ್ತಾನೆ, ನನಗೀಗ ಲೈಫ್ ಅಂದ್ರೆ ಬದುಕು ಅರ್ಥ ಆಯ್ತು, ಆದ್ರೆ ನನ್ನ ವೈಫ್ ಮಾತ್ರ ಇನ್ನೂ ಅರ್ಥ ಆಗಿಲ್ಲ ಅಂತ. ಹಬ್ಬ, ಇದು ಪ್ರತಿಯೊಬ್ಬ ಗಂಡನೂ ಹೇಳೋ ಡೈಲಾಗ್ ಅನ್ಸುತ್ತೆ. ಹೌದಲ್ವಾ? ನಾವ್ ಮನುಷ್ಯರನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಜಸ್ಟ್ ಅವರನ್ನ ನಮ್ಮ ಭಾಗವಾಗಿ ಸೇರಿಸ್ಕೋಬೇಕಷ್ಟೇ. ಆದ್ರೆ ಅದು ಹೇಗೆ ಸಾಧ್ಯ? E=mc² ಅನ್ನೋದು ಕೇವಲ ತಲೆಯಲ್ಲಿರೋ ಇನ್ಫಾರ್ಮೇಶನ್. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಹೇಗೆ? ಅದಕ್ಕೆ ಲೇಖಕರು 4 ಯೋಗ ಮಾರ್ಗಗಳನ್ನ ಹೇಳ್ತಾರೆ. ನಮ್ಮಲ್ಲಿ 4 ಆಯಾಮಗಳಿವೆ: ದೇಹ, ಬುದ್ಧಿ, ಭಾವನೆ ಮತ್ತೆ ಶಕ್ತಿ. ಓಕೆ. ದೈಹಿಕ ಆಕ್ಷನ್ಸ್ನ ಬೇರೆಯವರ ಒಳಿತಿಗೆ ಬಳಸಿದ್ರೆ ಅದು ಕರ್ಮಯೋಗ. ಬುದ್ಧಿನ ಬಳಸಿ ಎಲ್ಲರನ್ನೂ ಸಮಾನವಾಗಿ ನೋಡಿದ್ರೆ ಅದು ಜ್ಞಾನಯೋಗ. ಭಾವನೆನ ಪ್ರೀತಿಯಾಗಿ ಕನ್ವರ್ಟ್ ಮಾಡಿದ್ರೆ ಭಕ್ತಿಯೋಗ. ಮತ್ತೆ ಒಳಗಿನ ಎನರ್ಜಿನ ಬಳಸಿದ್ರೆ ಅದು ಕ್ರಿಯಾಯೋಗ. ಇದು ಕೇಳೋಕೆ ತುಂಬಾ ಸೈದ್ಧಾಂತಿಕವಾಗಿದೆ. ಇದು ನಾವು ಆ ಪುಷ್ ಸ್ಟಾರ್ಟ್ ಮನುಷ್ಯರಾಗೋದನ್ನ ಹೇಗೆ ತಡೆಯುತ್ತೆ ಅಂತ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀರಾ? ಖಂಡಿತ. ನೋಡಿ, ನಮ್ಗೆ ಪ್ರಾಬ್ಲಮ್ ಶುರುವಾಗೋದು ನಮ್ಮೊಳಗಿನ ಆ ಇಂಟರ್ನಲ್ ಫ್ರಿಕ್ಷನ್ ಇಂದ. ಉದಾಹರಣೆಗೆ ನಮ್ಮ ಬುದ್ಧಿ ಹೇಳುತ್ತೆ, ನಾನು ಎಲ್ಲರ ಜೊತೆ ಒಳ್ಳೆಯವನಾಗಿರ್ಬೇಕು ಅಂತ. ಇದು ಜ್ಞಾನ. ಆದ್ರೆ ನಮ್ಮ ಎಮೋಷನಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಸಿಟ್ಟಿರುತ್ತೆ. ಇಲ್ಲಿ ಭಕ್ತಿಯೋಗ ಮಿಸ್ಸಿಂಗ್. ಓ, ಕರೆಕ್ಟ್. ಆಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅದಕ್ಕೆ ಆಪೋಸಿಟ್ ಆಗಿರುತ್ತೆ. ಕರ್ಮಯೋಗ ಅಲ್ಲಿ ವರ್ಕ್ ಆಗ್ತಿಲ್ಲ. ಈ ಗೊಂದಲ ನಮ್ಮ ಎನರ್ಜಿನ, ಅಂದ್ರೆ ಆ ಕ್ರಿಯೆನ ಹೀರಿಬಿಡುತ್ತೆ. ನಾವು ಸುಸ್ತಾಗ್ತೀವಿ. ಅಬ್ಬಾ, ಎಂಥ ಅನಾಲಿಸಿಸ್! ಸುಸ್ತಾದಾಗ ಏನಾಗುತ್ತೆ? ಆ ದಣಿದ ಮನುಷ್ಯ ತನ್ನ ಖುಷಿಗಾಗಿ, ತನ್ನ ಎನರ್ಜಿಗಾಗಿ ಬೇರೆಯವರ ಮೇಲೆ ಡಿಪೆಂಡ್ ಆಗ್ತಾನೆ. ಆಗ ಆತ ಪುಷ್ ಸ್ಟಾರ್ಟ್ ಕಾರಾಗ್ತಾನೆ. ವಾವ್! ಅಂದ್ರೆ ಈ 4 ಆಯಾಮಗಳನ್ನ ಒಂದು ಒಳ್ಳೆ ಕಾಕ್ಟೇಲ್ ತರ ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಬೇಕು ಅಲ್ವಾ? ಎಕ್ಸಾಕ್ಟ್ಲಿ. ಆ ಬ್ಯಾಲೆನ್ಸ್ ಬಂದಾಗ ನಮ್ಮೊಳಗಿನ ಶಕ್ತಿ ಲೀಕ್ ಆಗೋದು ನಿಲ್ಲುತ್ತೆ. ನಾವೇ ಆಟೋಮ್ಯಾಟಿಕ್ ಆಗಿ ಸೆಲ್ಫ್ ಸ್ಟಾರ್ಟ್ ಆಗ್ತೀವಿ. ಇದು ನಿಜಕ್ಕೂ ಅದ್ಭುತವಾದ ವಿವರಣೆ. ಆಂತರಿಕ ಸಮತೋಲನನೇ ನಮ್ಮನ್ನ ಸ್ವಾವಲಂಬಿ ಮಾಡುತ್ತೆ. ಇದೇ ಲಾಜಿಕ್ನ ನಾವು ಇನ್ನೊಂದು ಆಂಗಲಲ್ಲಿ ನೋಡಿದ್ರೆ, ನಾವು ಯಾಕೆ ಬೇರೆಯವರಿಂದ ದೂರ ಆಗ್ತೀವಿ, ಎಕ್ಸ್ಕ್ಲೂಸಿವ್ ಆಗ್ತೀವಿ ಅಂದ್ರೆ ಏನನ್ನಾದ್ರೂ ಕಳೆದುಕೊಳ್ತೀವಿ ಅನ್ನೋ ಭಯ. ಹೌದು, ಕಳೆದುಕೊಳ್ಳೋ ಭಯ. ವಸ್ತುಗಳನ್ನ, ಜನರನ್ನ ಕಳೆದುಕೊಳ್ಳುವ ಭಯ. ಈ ಕಳೆದುಕೊಳ್ಳುವಿಕೆಯ ಅಲ್ಟಿಮೇಟ್ ಫಾರ್ಮ್ ಅಂದ್ರೆ ಮರಣ ಅಲ್ವಾ? ಹೌದು, ಸಾವು. ಮೂಲಗಳಲ್ಲಿ ಜೀವನದ ಪೂರ್ಣತೆನ ಅನುಭವಿಸೋಕೆ ಸಾವನ್ನ ಸ್ವೀಕರಿಸಬೇಕು ಅಂತ ಹೇಳಿದ್ದಾರೆ. ಲೇಖಕರು ಮರಣದ ಬಗ್ಗೆ ಎಕ್ಸಾಕ್ಟ್ ಆಗಿ ಏನ್ ಹೇಳ್ತಾರೆ? ನಾವು ಮರಣನ ಜೀವನದ ಆಪೋಸಿಟ್ ಅಂತ ತಪ್ಪಾಗಿ ಅನ್ಕೊಂಡಿದ್ದೀವಿ. ಆದ್ರೆ ವಾಸ್ತವದಲ್ಲಿ ಸಾವು ಅನ್ನೋದು ಜೀವನದ ಒಂದು ಬೇರ್ಪಡಿಸಲಾಗದ ಭಾಗ. ನಾವು ಉಸಿರು ಒಳಗೆ ತಗೊಳ್ಳೋದು ಎಷ್ಟು ಸಹಜವೋ, ಆ ಉಸಿರನ್ನ ಹೊರಗೆ ಬಿಡೋದು ಕೂಡ ಅಷ್ಟೇ ಸಹಜ ಅಲ್ವಾ? ನಿಜ. ಸಾವಿನ ಬಗೆಗಿನ ಈ ಭಯನೇ ನಮ್ಮನ್ನ ಲೈಫ್ನ ಫುಲ್ಲಾಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬಿಡ್ತಿಲ್ಲ. ಯಾರಿಗೆ ತಮ್ಮ ಮಿತಿಗಳ ಅರಿವಿರುತ್ತೋ ಅವರು ಸಣ್ಣಪುಟ್ಟ ಎಕ್ಸ್ಪೆಕ್ಟೇಷನ್ಸ್ಗಾಗಿ ಜಗಳ ಆಡಲ್ಲ. ಕರೆಕ್ಟ್. ಎಸ್ಪೆಷಲಿ ಇಂದಿನ ಯುವಜನತೆ, ರಿಲೇಶನ್ಶಿಪ್ ಸ್ಟ್ರೆಸ್ಸಿಂದ ಸುಸ್ತಾಗಿರೋರು ಈ ಸಾವಿನ ವಾಸ್ತವನ ಒಪ್ಕೊಂಡ್ರೆ ಆ ನಿರೀಕ್ಷೆಗಳ ಆಟದಿಂದ ಆಚೆ ಬರ್ತಾರೆ. ಹೌದು. ಆಗ ಬದುಕಿನ ಪ್ರತಿ ಕ್ಷಣನೂ ತೀವ್ರವಾಗಿ ಜೀವಿಸೋಕೆ ಶುರು ಮಾಡ್ತಾರೆ. ಈ ಆಳವಾದ ತತ್ವಗಳನ್ನ ಡೈಲಿ ಲೈಫಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಇದುತ್ತಾಗ ಏನಾದ್ರೂ ಡೈಲಿ ಹ್ಯಾಬಿಟ್ಸ್ ಅಂದ್ರೆ ಪ್ರಾಯೋಗಿಕ ಅಭ್ಯಾಸಗಳನ್ನ ಹೇಳಿದ್ದಾರಾ? ಖಂಡಿತ. ಪುಸ್ತಕದಲ್ಲಿ ಒಂದು 24 ಗಂಟೆಗಳ ಏಕಾಂತ ಪರೀಕ್ಷೆ ಬಗ್ಗೆ ಹೇಳಿದ್ದಾರೆ. 24 ಗಂಟೆಗಳ ಪರೀಕ್ಷೆನಾ? ಏನದು? ಟಿವಿ, ಫೋನ್ ಅಥವಾ ಬೇರೆ ಯಾವುದೇ ವ್ಯಕ್ತಿಗಳಿಲ್ಲದೆ ಪೂರ್ತಿ 24 ಗಂಟೆ ನಮ್ಮ ಜೊತೆ ನಾವೇ ಕಳೆಯೋದು. ಓ. ಮತ್ತು ಇಂಥ ವ್ಯಕ್ತಿಯೊಂದಿಗೆ ನಾನು ರಿಲೇಶನ್ಶಿಪ್ಪಲ್ಲಿ ಇರೋಕೆ ಇಷ್ಟಪಡ್ತೀನಾ ಅಂತ ನಮ್ಮನ್ನ ನಾವೇ ಪ್ರಾಮಾಣಿಕವಾಗಿ ಕೇಳ್ಕೊಳ್ಳೋದು. ಆದ್ರೆ ಪ್ರಾಮಾಣಿಕವಾಗಿ ಹೇಳಿ, ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲ್ಸ, EMI ಟೆನ್ಷನ್, ಮಕ್ಕಳ ಶಾಲೆ ಅಂತ ಓಡಾಡೋ ಕಾಮನ್ ಮ್ಯಾನ್ಗೆ 24 ಗಂಟೆ ಒಬ್ಬಂಟಿಯಾಗಿ ಕೂರೋದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ?
ಇದು ಸ್ವಲ್ಪ ಓವರ್ ಅನ್ಸಲ್ವಾ? ನೀವ್ ಹೇಳೋದು 100% ಸತ್ಯ. ಎಲ್ಲರಿಗೂ 24 ಗಂಟೆ ಎಲ್ಲ ಬಿಟ್ ಕೂರೋಕೆ ಆಗಲ್ಲ. ಆದ್ರೆ ಆ ಟೆಸ್ಟ್ ಮೂಲಕ ಲೇಖಕರು ಹೇಳೋಕ್ ಹೊರಟಿರೋದು ಸೆಲ್ಫ್ ಅಬ್ಸರ್ವೇಷನ್ ಬಗ್ಗೆ. ನಾವೇ ನಮ್ ಜೊತೆ ಇರೋಕೆ ಇಷ್ಟಪಡದಿದ್ರೆ ಬೇರೆಯವರು ನಮ್ ಜೊತೆ ಹೇಗೆ ಖುಷಿಯಾಗಿರ್ತಾರೆ ಅಂತ. ಆ ಪಾಯಿಂಟ್ ತುಂಬಾ ವ್ಯಾಲಿಡ್ ಆಗಿದೆ. ಹೌದು. ಆದಾಗ್ಯೂ ಯಾರು ತುಂಬಾ ಬ್ಯುಸಿ ಇರ್ತಾರೋ ಅವರಿಗಾಗಿ ಸಮಯ ಬೇಡದ ಕೆಲವು ಸಿಂಪಲ್ ಡೈಲಿ ಹ್ಯಾಬಿಟ್ಸ್ ಕೂಡ ಹೇಳಿದ್ದಾರೆ. ಪರ್ಫೆಕ್ಟ್. ಆ ಸಿಂಪಲ್ ಅಭ್ಯಾಸಗಳು ಯಾವುದು ಅಂತ ಹೇಳಿ ನಮ್ಮ ಕೇಳುಗರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಮಾಡಬಹುದಾದ 3 ಅಭ್ಯಾಸಗಳಿದೆ. ಮೊದಲನೇದು, ಎದ್ದ ತಕ್ಷಣ ನಾನು ಇನ್ನೂ ಜೀವಂತವಾಗಿದ್ದೀನಿ ಅನ್ನೋ ವಾಸ್ತವನ ಪ್ರಜ್ಞಾಪೂರ್ವಕವಾಗಿ ಗಮನಿಸಿ ಅದಕ್ಕಾಗಿ ಒಂದು ಸಣ್ಣ ಸ್ಮೈಲ್ ಕೊಡೋದು. ಅಬ್ಬಾ, ಎಷ್ಟು ಸಿಂಪಲ್ ಅಲ್ವಾ? ಹೌದು, ಯಾಕಂದ್ರೆ ರಾತ್ರಿ ಮಲ್ಗಿದ್ದವರಲ್ಲಿ ಲಕ್ಷಾಂತರ ಜನ ಬೆಳಿಗ್ಗೆ ಏಳೋದೇ ಇಲ್ಲ. ನಿಜ. ಎರಡನೇದು, ಎದ್ದ ನಂತರ ನಮ್ಮ ಪ್ರೀತಿಪಾತ್ರರನ್ನ ನೋಡಿ ಅವರಿನ್ನೂ ಜೀವಂತವಾಗಿದ್ದಾರೆ, ನಮಗಾಗಿದ್ದಾರೆ ಅಂತ ಕೃತಜ್ಞತೆಯಿಂದ ನಗೋದು. ಆಹಾ. ಮತ್ತೆ ಮೂರನೇದು, ಇಡೀ ದಿನದಲ್ಲಿ ನಮ್ಮ ಆಯಸ್ಸು ಲಿಮಿಟೆಡ್ ಆಗಿದೆ, ನಾವು ಶಾಶ್ವತ ಅಲ್ಲ ಅನ್ನೋ ಅರಿವನ್ನ ಉಳಿಸ್ಕೊಳ್ಳೋದು. ಈ 3 ಅಭ್ಯಾಸಗಳು ನಮ್ಮ ಒಳಗಿನ ಆ ಎಕ್ಸ್ಪೆಕ್ಟೇಷನ್ ಭಾರನ ಇಳಿಸ್ಬಿಡುತ್ತೆ. ಖಂಡಿತ. ಮತ್ತೆ ನಿದ್ದೆಗೆ ಸಂಬಂಧಿಸಿದ ಇನ್ನೊಂದು ಅಭ್ಯಾಸ ಕೂಡ ಇದೆಯಲ್ವಾ, ಸ್ಲೀಪ್ ಅವೇರ್ನೆಸ್ ಅಂತ. ಕರೆಕ್ಟ್. ಪ್ರತಿದಿನ ರಾತ್ರಿ ನಿದ್ದೆಗೆ ಜಾರೋ ಆ ಫೈನಲ್ ಮೊಮೆಂಟ್ ಇದೆಯಲ್ಲ, ಎಚ್ಚರದಿಂದ ನಿದ್ದೆ ಕಡೆಗೆ ಜಾರೋ ಆ ಸೂಕ್ಷ್ಮ ಕ್ಷಣದಲ್ಲಿ ಪೂರ್ತಿ ಪ್ರಜ್ಞಾಪೂರ್ವಕವಾಗಿ ಇರೋದು. ಮುಖದ ಮೇಲೆ ಒಂದು ಸಣ್ಣ ಸ್ಮೈಲ್ ಇಟ್ಕೊಂಡು ನಿದ್ದೆಗೆ ಜಾರೋದು. ನಾವು ಹೇಗೆ ನಿದ್ದೆಗೆ ಜಾರ್ತೀವೋ ಅದೇ ನಮ್ಮ ಇಡೀ ರಾತ್ರಿಯ ನಿದ್ದೆನ ಡಿಸೈಡ್ ಮಾಡುತ್ತೆ. ಸಾವು ಕೂಡ ನಿದ್ದೆ ಥರಾನೇ ಒಂದು ಪ್ರಕ್ರಿಯೆ. ಕೊನೆಯುಸಿರಿನ ಕ್ಷಣದಲ್ಲಿ ನಾವು ಪ್ರಜ್ಞಾಪೂರ್ವಕವಾಗಿ ಆನಂದದಿಂದ ಇದ್ರೆ ಆ ಮರಣ ಕೂಡ ಆನಂದದಾಯಕ ಆಗಿರುತ್ತೆ. ವಾವ್! ಇದು ಬದುಕುವ ಮತ್ತು ಸಾಯುವ ಎರಡೂ ಕಲೆಗಳನ್ನ ಕಲಿಸುವಂತಿದೆ. ನಾವು ಈ ಆಳವಾದ ವಿಶ್ಲೇಷಣೆಯ ಎಂಡ್ಗೆ ಬಂದಿದ್ದೀವಿ. ಈ ಇಡೀ ಚರ್ಚೆನ ಸಮರೈಸ್ ಮಾಡೋದಾದ್ರೆ, ನಾವು ನಮ್ಮ ಅಪೂರ್ಣತೆನ ಮುಚ್ಕೊಳ್ಳೋಕೆ ಬೇರೆಯವರನ್ನ ಬಳಸ್ಕೊಳ್ಳೋದನ್ನ ನಿಲ್ಲಿಸ್ಬೇಕು. ಹೌದು, ಖಂಡಿತ. ಸಂತೋಷನ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋ ಪುಷ್ ಸ್ಟಾರ್ಟಿಂದ ಆಚೆ ಬಂದು ನಮ್ಮ 4 ಆಯಾಮಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ನಾವು ಸೆಲ್ಫ್ ಸ್ಟಾರ್ಟ್ ಹೂವಿನ ಥರ ಅರಳಬೇಕು. ಈ ಒಳಗೊಳ್ಳುವಿಕೆನೆ ಒಂಟಿತನಕ್ಕೆ ನಿಜವಾದ ಮದ್ದು. ಅಕ್ಷರಶಃ ಸತ್ಯ. ಮನುಷ್ಯ ತನ್ನ ಮಿತಿಗಳನ್ನ ಅರಿತು ಸಾವನ್ನ ಒಪ್ಪಿಕೊಂಡಾಗ ಈ ಒಳಗೊಳ್ಳುವಿಕೆ ನ್ಯಾಚುರಲ್ ಆಗಿ ಬರುತ್ತೆ. ಆಗ ನಾವು ಯಾರಿಗೂ ಏನನ್ನೂ ಪ್ರೂಫ್ ಮಾಡೋ ಅಗತ್ಯ ಇರಲ್ಲ. ಲೈಫ್ನ ಪ್ರತಿ ಕ್ಷಣವೂ ಒಂದು ಅದ್ಭುತ ಅನುಭವ ಆಗತ್ತೆ. ಈ ಸಂಭಾಷಣೆ ಮುಗಿಸೋ ಮುನ್ನ ನಮ್ಮ ಕೇಳುಗರಿಗೆ ಒಂದು ಪ್ರಚೋದನಾಕಾರಿ ವಿಚಾರ ಬಿಟ್ಟೋಗೋಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಈ ಭೂಮಿ ಮೇಲೆ ಕೇವಲ ಒಂದು ಆಕ್ಸಿಡೆಂಟ್ ಆಗಿ ಬದುಕ್ತಿದ್ದೀವಾ? ಯೋಚನೆ ಮಾಡ್ಬೇಕಾದ ಪ್ರಶ್ನೆ. ಅಥವಾ ನಮ್ಮ ಆನಂದ, ಪ್ರೀತಿ ಮತ್ತೆ ಒಳಗೊಳ್ಳುವಿಕೆಯ ಆ ಸಾಫ್ಟ್ವೇರ್ನ ನಾವೇ ಬರೆಯೋ ಶಕ್ತಿ ಹೊಂದಿದ್ದೀವಾ? ಯೋಚಿಸಿ. ನಾವು ತಲುಪೋ ಪ್ರತಿ ಯಶಸ್ಸು ಅಂತಿಮ ಗುರಿಯಲ್ಲ, ಅದು ಕೇವಲ ಒಂದು ಲಾಂಚ್ ಪ್ಯಾಡ್ ಅಷ್ಟೇ. ನಿಜ. ಆ 1940ರ ಪುಸ್ಚಾರ್ಟ್ ಕಾರಿನಲ್ಲೇ ಕೂತು ಯಾರಾದ್ರೂ ಬಂದು ತಳ್ಳಲಿ ಅಂತ ಕಾಯೋ ಬದಲು ನಮ್ಮ ಆನಂದದ ಇಂಜಿನ್ನ ನಾವೇ ಸ್ಟಾರ್ಟ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಇದರ ಬಗ್ಗೆ ಆಲೋಚಿಸಿ. ಮತ್ತೊಂದು ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಶುಭವಾಗಲಿ.